ಇಲ್ಲಿರೋ ಕೆರೆಗಳಿಗೆ ನೀರ್ ಬಿಡಕ್ಕೆ ನೀರಿಲ್ಲ. ಈಗ ಬೇರೆ ಕಡೆಯಿಂದ ಬಂದವ್ರಿಗೆಲ್ಲ ಇಲ್ಲಿಂದ ನೀರ್ ತಗೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿರೋ ಜನ ಏನಾಗಬೇಕು ಅಂದ್ರೆ ನಮ್ಗೆ ಕುಡಿಯೋ ನೀರೇ ಸಿಗಲ್ಲ. ಯಾಕಂದ್ರೆ ನಾವ್ ಮೊದ್ಲೆಲ್ಲ ಈ ಕಡೆ ಹೇಮಾವತಿ ನೀರ್ ಬಂದ್ಮೇಲೆ ಹಿಂಗಾಗಿರೋದು. ನಮ್ಗೆ ತೋಟಗಳು ಅಭಿವೃದ್ಧಿ ಆಗಿರೋದು. ನೀರಿಲ್ಲ ಅಂದ್ರೆ ಕ್ಲೋಸ್ ಆಗುತ್ತೆ. ನಮ್ ಕಡೆ ರೈತರುಗಳು ತುಮಕೂರು ಜಿಲ್ಲೆಗೆ ಮರಣ ಶಾಸನ ಬರ್ದಂಗೆ. ಇವ್ರು ಏನಾದ್ರು ತಗೊಂಡು ಹೋದ್ರೆ ಮರಣ ಶಾಸನ ಬರ್ದಂಗ ಆಗುತ್ತೆ. ಈಗ ನಮ್ಮಿಬ್ಬರ ನೀರ ಈಗ ಇನ್ನೊಬ್ರಿಗೆ ಎತ್ಕೊಂಡ್ ಕುಡಿತಾ ಇದೀವಿ, ನನಗಾರ್ಧ ಕೊಡು ಅಂತ ಕಿತ್ಕೊಂಡ್ ಕುಡ್ದಂಗ ಆಯ್ತು ಅವ್ರದೀಗ. ಆ ರೀತಿ ಐತೆ ನಮ್ದು ವಿರೋಧ ಐತೆ ಇದು. ಅಲ್ಲಿ ಅದ್ ಬೇಡವೇ ಬೇಡ ಚಾನಲ್. ನಮ್ದು ಏನ್ ತುಮಕೂರು ಜಿಲ್ಲೆ ನೀರ್ ಇಷ್ಟು ಕೇಸ್ 24 ಕೇಸಸ್ ಅಲ್ಲ, 24 ಕೇಸಸ್ ಏನ್ ನಮ್ ತುಮಕೂರು ಜಿಲ್ಲೆಗೆ ಹೇಳ್ಯಾರೋ, ನಮ್ ತುಮಕೂರು ಜಿಲ್ಲೆ ಅದು ಇನ್ಕ್ಲೂಡಿಂಗ್ ಕುಣಗಲು ಸೇರಿ ಇವ್ರು ಅಡ್ಡ ತಗೊಂಡು ಹೋಗೋದು ಏನ್ ಬೇಕಿಲ್ಲ. ಎಷ್ಟೋ ಕುಟುಂಬಗಳು ಚೆನ್ನಾಗಿದೆ ಸರ್. ಏನಾರ ನೀರೇನೋ ಬರ್ಲಿಲ್ಲ, ಪೂರ ಡಿ ಕೆ ಶಿವಕುಮಾರ್ ಕಡೆ ತಗೊಂಡೋಗ್ತೀವಿ ಅಂತಂದ್ರೆ ಪೂರ ತುಮಕೂರು ಜಿಲ್ಲೆ ಬರ್ನಾಡ್ ಆಗುತ್ತೆ ಸರ್. ಅದ್ರಾಗಂತೂ ಗ್ಯಾರಂಟಿ, 100% ಗ್ಯಾರಂಟಿ. ನಮ್ಗೆ ವಿರೋಧ ಐತೆ ಸರ್. ಇದು ಹೋರಾಟ ಮಾಡ್ಬೇಕು ಅಂದ್ರೆ ನಮ್ಮ ಮನೇಲಿರೋ ನಾಯಿ, ಬೆಕ್ಕು, ದನಗಳು, ಎಮ್ಮೆಗಳು ಎಲ್ಲ ಬಂದು ಉಗ್ರ ಹೋರಾಟ ಮಾಡಿ ಇದನ್ನ ನಿಲ್ಲಿಸ್ಬೇಕು. ಈ ಲೇಡೀಸ್ ಗಳು ಎಲ್ಲ ಸ್ಕೂಟಿ ತಗೊಂಡ್ಬರ್ಬೇಕು, ಟ್ಯಾಕ್ಟ್ರಿಗಳು ತರಬೇಕು. ಇದು ಉಗ್ರ ಹೋರಾಟ ಆಗ್ಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರೋ ನ್ಯೂಸ್ ಏನಪ್ಪಾ ಅಂದ್ರೆ ಹೇಮಾವತಿ ಎಕ್ಸ್ಪ್ರೆಸ್ ಕಾಲುವೆ ಯೋಜನೆ. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಿದೆ. ಈಗ ನಾನು ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಮ್ಮ ತುಮಕೂರು ಜಿಲ್ಲೆಯ ನಿಟ್ಟೂರು ಬಳಿ ಇರುವ ಈ ಹೇಮಾವತಿ ಚಾನಲ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ, ಈಗ ನಿಮಗೆ ಕಾಣಿಸ್ತಾ ಇದೆಯಾ, ಇದೇ ಹೇಮಾವತಿ ಚಾನಲ್. ಈ ಹೇಮಾವತಿ ಎಕ್ಸ್ಪ್ರೆಸ್ ಕಾಲುವೆ ಯೋಜನೆ ಬಗ್ಗೆ ನಮ್ಮ ತುಮಕೂರು ಜಿಲ್ಲಾದ್ಯಂತ ಸಿಕ್ಕಾಪಟ್ಟೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಅದು ಯಾಕೆ, ಇವ್ರಿಗೆ ಯಾಕೆ ಈ ಹೇಮಾವತಿ ಎಕ್ಸ್ಪ್ರೆಸ್ ಕಾಲುವೆ ಬೇಡ, ಯಾಕೆ ಈ ಒಂದು ಯೋಜನೆಯನ್ನ ವಿರೋಧ ಮಾಡ್ತಾ ಇದಾರೆ ಅಂತ ನಾವು ಹೋಗಿ ಅವ್ರನ್ನೇ ಕೇಳಿಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ. ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತಾಗ್ತಿಟ್ಟು ಅವರ ಅಭಿಪ್ರಾಯ ಏನು, ಅವರ ಸಮಸ್ಯೆಗಳೇನು ಎಲ್ಲ ಕೇಳೇ ಬಿಡೋಣ. ಏನಂತೀರಾ ಸರ್? ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಕುಮಾರ್ ಅಂತ ಸರ್. ಯಾವ ಊರು ನಿಮ್ದು? ನಮ್ದು ಗುಬ್ಬಿ ಹತ್ರ ಸಿಂಗವನಹಳ್ಳಿ. ಸರ್, ಈಗ ನಮ್ಮ ಗುಬ್ಬಿಯಲ್ಲಿ ಈಗ ಮೊನ್ನೆ ರೀಸೆಂಟ್ ಆಗಿ ಎಕ್ಸ್ಪ್ರೆಸ್ ವೇ ಕೆನಾಲ್, ಹೇಮಾವತಿ ಎಕ್ಸ್ಪ್ರೆಸ್ ವೇ ಕೆನಾಲ್ ಬಗ್ಗೆ, ನಾಲೆ ಬಗ್ಗೆ ಒಂದಿಷ್ಟು ವಿರೋಧ ವ್ಯಕ್ತವಾಯಿತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನ್ ಸರ್? ಸರ್, ಇಲ್ಲಿಂದ ತಗೊಂಡೋಗ್ಬೇಕು ಅಂದ್ರೆ ಬೇರೆ ಕಡೆ ಚಾನಲ್ ಮಾಡ್ಕೊಂಡ್ ತಗೊಂಡ್ ಹೋಗ್ಲಿ, ಬೇಡ ಅನ್ನಲ್ಲ. ಇಲ್ಲಿ ದನ ಕರಿಗೆ, ಕುಡಿಯಕ್ ನೀರ್ಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೇ ಗುಬ್ಬಿಲೇನೆ ಚಾನಲ್ ಇದ್ ಮಾಡಿ ನೀರು, ಕುಡಿಯೋ ನೀರ್ಗೆ, ಬಳಸೋ ನೀರ್ಗೆ ಇಲ್ಲಿಂದಲೇ ಗುಬ್ಬಿಗೆ ಸಪ್ಲೈ ಆಗ್ಬೇಕು. ಇಲ್ಲಿ ಏರೂರ್ ಹತ್ರ ಒಂದ್ ಕೆರೆ ಐತೆ, ಅಲ್ಲಿಂದಲೂ ಸಪ್ಲೈ ಆಗ್ಬೇಕು. ಇಲ್ಲಿರೋ ಕೆರೆಗಳಿಗೆ ನೀರ್ ಬಿಡಕ್ಕೆ ನೀರಿಲ್ಲ. ಈಗ ಬೇರೆ ಕಡೆಯಿಂದ ಬಂದವ್ರಿಗೆಲ್ಲ ಇಲ್ಲಿಂದ ನೀರ್ ತಗೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿರೋ ಜನ ಏನಾಗಬೇಕು? ಒಂದು ಜಮೀನ್ಗಳು ಎಲ್ಲ ನೀರಾವರಿ, ಇದು ನೀರಾವರಿಗೆಲ್ಲ ನೀರಿಲ್ಲ ಅಂದ್ಮೇಲೆ ಕೆರೆ ಕಟ್ಟೆ ತುಂಬಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗ್ಬೇಕು? ಈಗ ಅವ್ರಿಗೆ ತಗೊಂಡೋಗ್ ಕೊಡ್ತಿರೋ ಹೊರ್ತು ನಮ್ಗೆ ಹೆಂಗ್ ಕೊಟ್ರಿ ನೀವು? ನಮ್ ಗುಬ್ಬಿ ಶ್ರೀನಿವಾಸ್ ಅವರು 5 ಬಾರಿ ಗೆದ್ದಿದ್ದಾರೆ. ಅವರು ಹೋರಾಟ ಮಾಡ್ಬೇಕು ಇದ್ರ ಬಗ್ಗೆ. ಎಲ್ಲಾರು ಹೋರಾಟ ಮಾಡಿದ್ರೆ ಇದಕ್ಕೆ ನಿಲ್ಲಕ್ ಸಾಧ್ಯ. ಇಲ್ಲ ಅಂದ್ರೆ ಹೋರಾಟ ನಿಂತೋಯ್ತು ಅಂದ್ರೆ ಚಾನಲ್ ತಗೊಂಡ್ ಹೋಗ್ತಾರೆ. ನಮ್ ಶ್ರೀನಿವಾಸ್ ಅವರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ಒಂದು MLA ಮುಂದಿನ ದಿನದಲ್ಲಿ ಅವರು ಪುನಃ ನಿಂತ್ಕೊಳ್ಳೇಬೇಕು. ಈಗ ಜನ ಬೆಂಬಲ ಬೇಕೇ ಬೇಕು ಅವ್ರಿಗೆ. ಆ ಜನ ಬೆಂಬಲ ಬೇಕು ಅಂದ್ರೆ ಇವತ್ತು ಹೋರಾಟಕ್ಕೆ ನಿಂತ್ಕೊಬೇಕು ಅವ್ರು. ಇಲ್ಲಿ ಇವಾಗ ನಾವೆಲ್ಲ ಇದ್ದೀವಿ, ಜನ ಕರಿಬೇಕು, ಒಂದ್ ಸಭೆ ಮಾಡ್ಬೇಕು. ಒಂದ್ ಸಭೆ ಮಾಡಿ ಏನಪ್ಪಾ ನಿಮ್ಮ ಪ್ರೋಗ್ರಾಮ್ ಏನಿದೆ, ಹಿಂಗ್ ಮಾಡ್ರಿ ಏನಾಗುತ್ತೆ, ಮುಂದಕ್ಕೆ ತಗೊಂಡೋದ್ರೆ ಏನಾಗುತ್ತೆ ಅಂತ ಜನ ಸೇರ್ಸಿ ಅವ್ರು ಕೇಳ್ಬೇಕು. ಈಗ ಜನ ಸೇರ್ಸಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಕಷ್ಟ ಆಗ್ಬಹುದು, ಆಗ್ಲೂಬಹುದು, ಆಗದೆ ಇರ್ಲೂಬಹುದು. ಈಗ ಅವರು ನಮ್ಮ ಗುಬ್ಬಿ ತಾಲೂಕಿಗೆ ಒಂದ್ ಸ್ವಲ್ಪ ಕೈ ಜೋಡಿಸಿದ್ರೆ ಮುಂದಿನ ದಿನದಲ್ಲೂ ಅವರೇ ಗೆಲ್ತಾರೆ. ಅದೇನ್ ಮಿಸ್ಸೇ ಇಲ್ಲ. 5 ಬಾರಿ ಗೆದ್ದಿದ್ದಾರೆ, ಇನ್ನೊಂದ್ ಬಾರಿ ಗೆದ್ರೆ 6 ಬಾರಿ ಆಗುತ್ತೆ. ಇದರಿಂದ ಅವರು ಚಾನಲ್ ಬಗ್ಗೆ ತಲೆ ಕೆಡಿಸ್ಕೊಬೇಕು. ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ, ನಾವು JDS ಅಲ್ಲಿ ಇದ್ದೀವಿ, ನಾವು BJP ಇದ್ದೀವಿ ಅನ್ನೋದಲ್ಲ. ಕಾಂಗ್ರೆಸ್ ಗೆ ಇದ್ರು ಜನರ ಕೆಲಸ, ಜನರಿಗೆ ಬೆಲೆ ಕೊಟ್ರೆ ನೀವು ಮುಂದಿನ ದಿನ ಗೆದ್ದೇ ಗೆಲ್ತೀರಾ. ನಾವು ಸಹಾಯ ಮಾಡಕ್ ಅನುಕೂಲ ಆಗ್ತದೆ. ನಮ್ ಕೆರೆ ಕಟ್ಟೆ, ದನ ಕರ, ಕುರಿ ಇವಕ್ಕೆಲ್ಲ ನೀರಾವರಿ ಇದ್ರೆ ಈ ತರ ನಮಗೂ ಅನುಕೂಲ ಆಗುತ್ತೆ. ಆಗ ನಿಮ್ಮನ್ನ ನಾವು ಮುಂದಕ್ಕೆ ಕಳ್ಸೋದಕ್ಕೆ ಅನುಕೂಲ ಆಗುತ್ತೆ. ನೀವ್ ಯಾವಾಗ ಈ ಜನ ಬಗ್ಗೆ ಗುಬ್ಬಿ ತಾಲೂಕಲ್ಲಿ ಕರಿಬೇಕು ಒಂದ್ ಸಭೆ. ನೀವು ಗುಬ್ಬಿ ತಾಲೂಕಲ್ಲಿ
ಒಂದು ಆಟಕ್ಕೋ ಏನ್ಕೋ ಮೈಕ್ ಕಟ್ಟಿ ಈ ತರ ಗುಬ್ಬಿ ಇದ್ರಲ್ಲಿ ಈ ತರ ರೈತರ ಬಗ್ಗೆ ಮಾತಾಡ್ಬೇಕು ಬನ್ನಿ ಅಂತ ಕೇಳ್ಬೇಕು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ಸಭೆ ಕರೀಲೇಬೇಕು. ಯಾಕೆಂದ್ರೆ ಇದ್ರಿಂದ ಹೋರಾಟ ಆಗ್ಲೇಬೇಕು. ಈಗ ಈ ಬೇರೆ ಕಡೆಗೆಲ್ಲ ಚಾನಲ್ ನೀರಾವರಿ ಎಲ್ಲ ಮಾಡ್ತೀರಾ, ಏತ ನೀರಾವರಿ ಅವು ಇವು ಮಾಡ್ತೀರಾ, ನಮ್ಗೇನ್ ಮಾಡಿದಿರ? ನಮ್ಗೆ ಇರೋ ನೀರ್ನ ಕಿತ್ಕೊಂಡು ಹೋಗ್ತೀವಿ ಅಂದ್ರೆ ನಾವೆಲ್ಗ್ ಹೋಗ್ಲಿ? ಅವಾಗ ನಡೀತಾ ಇದೆ. ಈ ಹೆಬ್ಬೂರು ನಾಗವಲ್ಲಿ ಈ ಕಡೆಗೆಲ್ಲನ ಎತ್ತಿನ ಹೊಳಿ ನೀರಾವರಿ ಮಾಡಿರಿ, ಮಾಡ್ತಾ ಇದ್ದೀರಾ. ಈಗ ಅಲ್ಲಿ ಅವ್ರು ಗೆದ್ದಿರೋರು ನಾವು ಇಲ್ಲಿಂದಲೇ ನೀರ್ ತಗೊಂಡ್ಬಿಡೋಣ, ನಮ್ ಕುಣಗುಲ್ ಕೆರೆಗೆ ತರೋಣ, ನಾವ್ ಹೆಬ್ಬೂರ್ ಕೆರೆಗೆ ತಗೊಂಡೋಗೋಣ. ಇಲ್ಲಿರೋ ಜನ ಏನಾಗಬೇಕು? ಬರೋದೊಂದ್ ಸ್ವಲ್ಪ ನೀರ್ಗೆ ಅದನ್ನ ಕಿತ್ಕೊಂಡ್ ತಗೊಂಡ್ ಹೋದ್ರೆ ಏನ್ ಮಾಡ್ಬೇಕು ಇಲ್ಲಿರೋ ಜನ? ಇಲ್ಲಿ ನಮ್ ಗುಬ್ಬಿ ತಾಲೂಕಲ್ಲಿ ಶ್ರೀನಿವಾಸ್ ಅಂದ್ರೆ ಒಂದ್ ಹೆಸರುವಾಸಿಕೆ ಇದೆ. ವಾಸಣ್ಣರು ಅಂದ್ರೆ ಇಲ್ಲಿ ಅವ್ರಿಗೆ ಬೆಂಬಲ ಇದೆ. ಅವ್ರು ಯಾವ ಪಕ್ಷಕ್ಕೆ ಹೋಗಿ ನಿಂತ್ಕೊಂಡ್ರು ಇದ್ರ ಬೆಲ್ಲ ತಲೆ ಕೆಸ್ಕೊಂಡ್ರೆ ಅವರು ಬಿಜೆಪಿ ಕನ ಹೋಗ್ಲಿ, ತಿರುಗು JDS ಕನ ಹೋಗ್ಲಿ, ಕಾಂಗ್ರೆಸ್ ಕನ ಹೋಗ್ಲಿ, ಅವ್ರು ಇದನ್ನ ಮಾಡಿದ್ರೆ ಮುಂದೆ ಗೆಲ್ಲಕ್ ಸಾಧ್ಯ. ಇಲ್ಲ ಅಂದ್ರೆ ಜನಕ್ಕೆ ಜನ ಮಾತಾಡ್ತಾರೆ, ಈ ಸರ್ ಶ್ರೀನಿವಾಸ್ ಏನು ಮಾಡಲಿಲ್ಲ, ನೀರು ಬಿಟ್ಬಿಟ್ರು, ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಬೇರೆ ಪಕ್ಷದವ್ರು ಬಂದು ಕೇಳ್ತಾರೆ. ಅದ್ರ ಬದಲು ನೀವೇ ಎದ್ದು ನಿಂತ್ಕೊಂಡ್ರೆ ನೀವ್ ಯಾವ ಕುದುರೆ ಬಲ್ಕು ಬಾಲ ಇದನ್ನ ಚಿಹ್ನೆ ಕಟ್ಟರು ಗೆಲ್ತೀರಾ. ಅದರಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. 2024 ಕೂಡ ಒಂದ್ಸರಿ ಇದ್ರ ಬಗ್ಗೆ ಒಂದು ವಿರೋಧ ವ್ಯಕ್ತವಾಗಿತ್ತು. ಅವಾಗ ಕೂಡ ಇದೇ ರೀತಿ ಎಲ್ಲ ವಿರೋಧ ಮಾಡಿದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ರು. ಈಗ ಮತ್ತೆ ಶುರುವಾಗಿದೆಯಲ್ಲ? ಶುರು ಆಗಿದೆ ಅಂದ್ರೆ ಅವರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲದಕ್ಕೋಸ್ಕರನ ಈಗ ಇವ್ರು ಮಾಡ್ಬೇಕು ಅಂತ ನಾವ್ ಇಷ್ಟಪಡ್ತಾ ಇದ್ದೀವಿ. ಈಗ ಶ್ರೀನಿವಾಸ್ ಸರ್ MLA ಅವರು ಅವ್ರು ಇದ್ರಕ್ಕೆಲ್ಲ ಹೋರಾಟ ಮಾಡ್ರೆ ನಮಗೂ ನಮ್ಮ ಹೋರಾಟ ಗೆಲ್ತದೆ, ನಾವು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ನಮ್ಮ ಓಟ್ಗಳು ಅವ್ರಿಗೆ ಹಾಕ್ತಿವಿ. ಅದ್ರಲ್ಲಿ ಏನಿದೆ? ನಾನು ರೀಸೆಂಟ್ ಆಗಿ ನೋಡಿದೆ, ಶ್ರೀನಿವಾಸ್ ಸರ್ ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ರು, ನೋಡಿದೆ. ಸೂಚಿಸಿರು ಮೊನ್ನೆ ಎಲ್ಲ ಇದ್ರಲ್ಲಿ ಕುತ್ಕೊಂಡು ಅವ್ರು ಸೂಚಿಸಿರು, ಬಂದಿದ್ರು. ಅದ್ರ ಬಗ್ಗೆ ಮಾತಾಡಬಾರ್ದು. ಬಂದವ್ರೆ ಅವರು ನಮಗೆ ಬಲ ಕೊಟ್ಟೇ ಕೊಡ್ತಾರೆ, ನಮ್ ರೈತರನ್ನ ಕಾಪಾಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಹೌದು. ಹಾಗೇನೆ ತುಮಕೂರು ಶಾಸಕರಾದ GB ಜ್ಯೋತಿ ಗಣೇಶ್ ಸರ್, ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ್ರು ಹಾಗೆ ವಿ ಸೋಮಣ್ಣರು ಕೂಡ ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡಿದ್ದಾರೆ. ಈಗ ನಮ್ಮ ವಾಸಣ್ಣರು ಅವ್ರು ವಿರೋಧ ಮಾಡ್ಬೇಕು, ನಮ್ಮ MLA ಅವ್ರ ಕೈಗೆ ಕೈ ಜೋಡಿಸಿದೆ ಏನೋ ಒಂದ್ ಆಗುತ್ತೆ. ಈಗ ನಾವು ನೀರ್ ಕೊಟ್ಬಿಟ್ಟು ಹೋದ್ಮೇಲೆ ಹುಡುಕ್ಬಾರ್ದು, ಇದ್ದಾಗ್ಲೇ ಹುಡುಕೊಂಬೇಕು. ಕಳ್ಕೊಂಡಲ್ಲಿ ಹುಡುಕ್ಬಾರ್ದು, ಇರುವಾಗ ಹುಡುಕೊಂಡ್ಬಿಡ್ಬೇಕು. ಬಂತು ಹೋಗ್ತಾ ಇದೆ ಅಂದಾಗ ನಾವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ಇವಾಗ್ಲೇನೆ ಯಾರನ್ನ ಹಿಡಿದ್ರೆ ಏನಾಗುತ್ತೆ? ಒಂದ್ ರೈತರ ಸಂಘ ಆಗಿರ್ಲಿ, ಒಂದ್ ಇದಾಗಿರ್ಲಿ, ಎಲ್ಲ ಬಲ ಜೋಡ್ಸಿದ್ರೆ ನಮ್ ಕೆಲ್ಸ ನೆರವೇರುತ್ತೆ. ಈಗ ಹೋದ್ಮೇಲೆ ಬಿಟ್ರೆ ಮುಗೀತು, ಮುಗ್ದೋದ್ ಕತೆ ಸರ್. ಅದ್ರ ಬಗ್ಗೆ ಏನಿದೆ? ಮುಗ್ದೋದ್ ಕತೆ ಅದು. ಹೌದು. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ. ನಿಮ್ಮ ಒಂದು ಏನು ಬೇಡಿಕೆ ಏನಿದೆ ಅದು ಆದಷ್ಟು ಬೇಗ ಈಡೇರಲಿ ಅಂತ ನಾನು ಕೇಳ್ಬೋದು. ಸರಿ ಸರ್, ಓಕೆ ಸರ್, ಧನ್ಯವಾದಗಳು ಸರ್. ಓಕೆ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತ ಸರ್. ಯಾವ ಊರು ಸರ್ ನಿಮ್ದು? ನಮ್ದು ಇಲ್ಲೇ ಗುಬ್ಬಿ ತಾಲೂಕು ಬೊಮ್ಮೇನಹಳ್ಳಿ. ಸರ್, ಇದು ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೇಮಾವತಿ ಲಿಂಕ್ ಕೆನಲ್ ತಗೊಂಡು ಹೋಗೋದ್ರಿಂದ, ವೈಡನ್ ಮಾಡ್ಕೊಂಡು ತಗೊಂಡು ಹೋಗೋದ್ರಿಂದ ತುಂಬಾ ಡೀಪ್ ಇರೋದ್ರಿಂದ ಅಲ್ಲಿ ನಮ್ಗೆ ಗುಬ್ಬಿ ತುಮಕೂರು ಜಿಲ್ಲೆಗೆ ತುಂಬಾ ಅನ್ಯಾಯ ಆಗುತ್ತೆ. ಯಾಕಂದ್ರೆ ಪೂರ್ತಿ ಡೌನ್ ಆಗಿ ತಗೊಂಡು ಹೋಗೋದ್ರಿಂದ ಮೇಗಡಕ್ ನೀರ್ ಹತ್ತದಿಲ್ಲ. ಹಂಗಾಗಿ ಗುಬ್ಬಿ ತಾಲೂಕು ಪೂರ್ತಿ ಕೆರೆಗಳಿಗೂ ಕುಡಿಯ ನೀರಿಗೂ ಬರೋದಿಲ್ಲ, ತುಮಕೂರಿಗೆ ಬರೋದಿಲ್ಲ, ಸಿರಾಗ್ ಬರೋದಿಲ್ಲ. ಹಂಗಾಗಿ ನಮ್ಮ ತುಮಕೂರು ಜಿಲ್ಲೆಗೆ 90% ಅನಾನುಕೂಲ ಆಗುತ್ತೆ. ಇವರು ಬೇಕಾದ್ರೆ ಕುಣಗಲ್ ತಗ ಈಗ ಮಾಡಿದ್ದಾರೆ, ಎಕ್ಸ್ಪ್ರೆಸ್ ಕೆನಲ್ ಹೋಗಿದೆ, ಅಲ್ಲಿಂದ ವೈಡನ್ ಮಾಡ್ಕೊಂಡು ಹೋಗ್ಬೋದು. ಇವ್ರು ಕುಣಗಲ್ಲಿಂದ ಮಾಡಿ ರಾಮ್ರಿ ಎಲ್ಗಾರ ತಗೊಂಡ್, ನೀವು ತಗೊಂಡೋಗೋದ್ ಬೇಡ ಅಂತ ಹೇಳ್ತಿಲ್ಲ, ಮುಂದಕ್ಕೆ ತಗೊಂಡೋಗಿ. ಇಲ್ಲಿ ಅರ್ಧದಲ್ಲಿ ವೈಡನ್ ಮಾಡ್ಕೊಂಡು ನೀವು ತಗೊಂಡ್ ಹೋಗೋದ್ರಿಂದ ನಮ್ಮ ಜಿಲ್ಲೆಗೆ ತುಂಬಾ ಅನಾನುಕೂಲ ಆಗುತ್ತೆ. ಯಾಕೆಂದ್ರೆ ಬರಗಾಲ ಬಂದು ಈಗಲೇ ಈಗ ಒಂದು 15 ದಿನದಿಂದ ಮಳೆ ಹುಯ್ತಾ ಇದೆ. ಅಲ್ಲೇ ಇನ್ನೊಂದ್ ತಿಂಗಳು ಏನಾರ ಹಿಂಗೆ ಮಳೆ ಹುಯ್ಲಿಲ್ಲ ಅಂದಿದ್ರೆ ಬೋರ್ವೆಲ್ ಎಲ್ಲ ನಿಂತು ಹೋಗಿದ್ದು. ಅವಾಗ ಇವ್ರು ನೀರ್ ಬಿಡ್ತಿರ ಅನ್ಕಳಿ, ಇಲ್ಲ ಅಲ್ಪ ಸ್ವಲ್ಪ ಡ್ಯಾಮ್ ಅಲ್ಲಿ ನೀರ್ ಇರುತ್ತೆ, ಅವಾಗ ಬಿಟ್ರು ಏನಾಗುತ್ತೆ ಅಂದ್ರೆ ವೈಡನ್ ಇರೋದ್ರಿಂದ ಇವ್ರು ಡೌನ್ ಅಲ್ಲಿ ಇರೋದ್ರಿಂದ ಒಂದೇ ಒಂದ್ ತೊಟ್ಟು ಕುಡಿಯೋ ನೀರಿಗೂ ನಾವು ಗೇಟ್ ಹಾಕಿನೇ ತಗೊಂಡೋಗ್ಬೇಕು. ಬಿಟ್ರೆ ಗೌರ್ಮೆಂಟ್ ಯಾವ್ದೇ ಇರುತ್ತೆ, ಪೊಲೀಸ್ ತರ್ತಾರೆ, ಇನ್ನೊಂದ್ ದೌರ್ಜನ್ಯ ಮಾಡ್ತಾರೆ. ಅವತ್ತಿಂದಾಗ ರೈತರುಗಳು ಹೋರಾಟ ಮಾಡಿದ್ರು ಏನು ಪ್ರಯೋಜನ ಇಲ್ದಂಗ ಆಗುತ್ತೆ. ಅದಕ್ಕೆ ತಗೊಂಡೋಗೋದ್ಕಿಂತ ಮುಂಚೆಲೆ ನಾವು ರೈತರು ಈಗ ನೆನ್ನೆ ಮನೇನು ಹೇಳಿದ್ರೆ ಸ್ಥಳೀಯ ಶಾಸಕರು, ಇಲ್ಲ ನಾವು ಅದಕ್ಕೆ ವಿರೋಧ ಇದೀವಿ ಅಂತ. ಬಟ್ ಉಪಮುಖ್ಯಮಂತ್ರಿಗಳು ಮಾತ್ರ ಲ್ಯಾಂಡ್ ಅನ್ನ ಅಕ್ವಿಷನ್ ಅರ್ಜೆಂಟ್ ಮಾಡಿ ಅಂತ ಹೇಳಿದ್ರೆ, ಅದ್ ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅದು ಯಾಕಂದ್ರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಆತರ ಹೇಳಿಕೆ ಕೊಡೋದು ತಪ್ಪಾಗುತ್ತೆ. ಹಂಗಾಗಿ ಈಗ ಸ್ಥಳೀಯ ಹೋರಾಟಗಾರರು, ರೈತ ಹೋರಾಟಗಾರರು, ಬಿಜೆಪಿ ಮುಖಂಡರು, JDS ಮುಖಂಡರು ಎಲ್ಲ ಹೇಳಿದ್ದಾರೆ. ಎಲ್ಲ ಹೋರಾಟಕ್ಕೆ ಮೊನ್ನೆ ಕರೆದಿದ್ರು, ಎಲ್ಲಾ ರೈತರು ಒಟ್ಟುಗೂಡಿ ಸೇರವ್ರೆ.
ಹಂಗಾಗಿ ಇದನ್ನ ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಯಾವ್ದೇ ಕಾರಣಕ್ಕೂ ತಗೊಂಡು ಹೋಗಿ ಬಿಡೋದಿಲ್ಲ ರೈತರುಗಳು. ಯಾಕೆಂದ್ರೆ ಇದು ನಮ್ಗೆ ತುಂಬಾ ತೊಂದ್ರೆ. ಮುಂದಕ್ಕೆ ನಮಗೆ ಇದು ಭವಿಷ್ಯದಲ್ಲಿ ತುಂಬಾನೇ ಏಟ್ ಕೊಡುತ್ತೆ. ಅಂದ್ರೆ ನಮ್ಗೆ ಕುಡಿಯೋ ನೀರೇ ಸಿಗಲ್ಲ. ಯಾಕಂದ್ರೆ ನಾವು ಮೊದ್ಲೆಲ್ಲ ಈ ಕಡೆ ಹೇಮಾವತಿ ನೀರ್ ಬಂದ್ಮೇಲೆ ಹಿಂಗಾಗಿರೋದು. ನಮ್ಗೆ ತೋಟಗಳು ಅಭಿವೃದ್ಧಿ ಆಗಿರೋದು. ನೀರಿಲ್ಲ ಅಂದ್ರೆ ಕ್ಲೋಸ್ ಆಗುತ್ತೆ. ನಮ್ಮ ಕಡೆ ರೈತರುಗಳು ತುಮಕೂರು ಜಿಲ್ಲೆಗೆ ಮರಣ ಶಾಸನ ಬರ್ದಂಗೆ. ಇವ್ರು ಏನಾದ್ರು ತಗೊಂಡು ಹೋದ್ರೆ ಮರಣ ಶಾಸನ ಬರ್ದಂಗ ಆಗುತ್ತೆ. ಹಂಗಾಗಿ ನಮ್ಮ ಭಾಗದ ಜಿಲ್ಲೆಯ ರೈತರು ಇದಕ್ಕೆ ತುಂಬಾ ವಿರೋಧ ಮಾಡ್ತೀವಿ. ತಗೊಂಡು ಹೋಗಿ ಬಿಡೋದಿಲ್ಲ. ಹೋರಾಟ ಮಾಡೇ ಮಾಡ್ತೀವಿ. ಯಾವ್ದೇ ಕಾರಣಕ್ಕೂ ಇದನ್ನ ತಗೊಂಡು ಹೋಗಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಮುಖಾಂತರ ನಾವು ಹೇಳ್ತೀವಿ. ಸರ್ ಇದರಿಂದ ಏನಾದ್ರು ನಿಮ್ಮ ಒಂದು ಹೊಲಗಳಿಗೆ ಏನಾದ್ರು ಸಮಸ್ಯೆ ಆಗುತ್ತಾ ಸರ್ ಕೆನಲ್ ಹೋಗೋದ್ರಿಂದ? ಹೊಲಗಳಿಗೆ ಅಂತಲ್ಲ, ಈಗ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ತುಮಕೂರು ಕುಡಿಯೋ ನೀರು, ಗುಬ್ಬಿ ಕುಡಿಯೋ ನೀರು, ಇವ್ರು ಓಡಾನ್ ಮಾಡ್ಕೊಂಡು ತಗೊಂಡು ಹೋಗೋದ್ರಿಂದ ಡೌನ್ ಇರೋದು ಮ್ಯಾಕ್ ನೀರೇ ಹತ್ತಲ್ಲ. ಏನೋ ಮಳೆ ಹುಯ್ದು ಹಂಗೆ ಎಕ್ಸೆಸ್ ಆಗಿ ಹೇಮಾವತಿ ಡ್ಯಾಮ್ ಅಲ್ಲಿ ನೀರ್ ಇದ್ದಾಗ ಹೋದಾಗ ಒಂದು ಪ್ರಯೋಜನ. ಬರಗಾಲ ಬರುತ್ತೆ 2 ವರ್ಷ. ಈಗ 7 ವರ್ಷದಲ್ಲಿ ಒಂದ್ಸತಿ ಬರಗಾಲ ಬಂದಿತ್ತು. ಈಗ 4 ವರ್ಷದಲ್ಲಿ ಒಂದ್ಸತಿ ಬರಗಾಲ ಬಂದಿತ್ತು. ಕುಡಿಯೋ ನೀರಿಗೆ ಡ್ಯಾಮ್ಗಳು ನೀರು ಬಿಡ್ತಾರೆ. ಈ ಕೆರೆಗಳಿಗೂ ಬಿಡಲ್ಲ. ಅರ್ಧ ಕೆರೆ ಇರುತ್ತೆ, ಅದ್ರಲ್ಲೇ ಮೇಂಟೈನ್ ಆಗುತ್ತೆ. 2 ವರ್ಷ ನೀರುಗಾಲೆ ಕೆರೆಗಳು ಒಣಗೆ ಹೋಗಿದ್ದು. ಹೊಲಗಳಿಗೆ ನೀರೇನು ಈಗ ಇಲ್ಲೂ ಹಾಯಿಸ್ತಾ ಇಲ್ಲ. ಇದೆಲ್ಲ ಕೆರೆಗಳಿಗೆ ತುಂಬಿಸ್ತಾ ಇದೀವಿ. ಕೆರೆಯಿಂದ ಬೋರ್ವೆಲ್ಗಳು ಇಂಪ್ರೂವ್ಮೆಂಟ್ ಆಗಿ ಆಗ್ತಾ ಇದ್ದೇವೆ. ಹಂಗಾಗಿ ನೀರನ್ನ ಇವ್ರು ವೈಡನ್ ಮಾಡ್ಕೊಂಡು ತಗೊಂಡೋಗೋದ್ರಿಂದ ನೀರೇ ಬರಲ್ವಲ್ಲ, ಮುಂದಕ್ಕೆ ಬರಲ್ವಲ್ಲ. ಫುಲ್ ಡೌನ್ ಅಲ್ಲಿ ಐತೆ ಅದು. ಏನ್ ನಮ್ದು ಹೇಮಾವತಿ ಕೆನಾಲ್ ಮ್ಯಾಲ್ ಇದೆಯೋ ಅವ್ರು 10 ಅಡಿ ಡೀಪ್ ಅಲ್ಲಿ ಇಕ್ಕಿದ್ದಾರೆ. ಅದ್ರ ಗೇಟ್ ತೆಗಿತಿದೆ ಹಂಗೆ ಈ ಕಡೆಗೆ ಒಂದ್ 5 ಮೋಟರ್ ನೀರ್ ಬರುತ್ತೆ ಅಷ್ಟೇ. ನೀರ್ ಬರೋದಿಲ್ಲ. ಹಂಗಾಗಿ ಇವ್ರು ತಗೊಂಡೋಗೋದ್ ನಾವು ವಿರೋಧ ಮಾಡ್ತಿಲ್ಲ. ತಗೊಂಡೋಗಿ ಕುಣಗಲ್ ಇದೆ, ಕುಣಗಲಿಂದ ಮುಂದಕ್ಕೆ ತಗೊಂಡೋಗಿ. ಕೆರೆ ಇದೆ, ಕುಣಗಲ್ ಕೆರೆಯಿಂದ ಮುಂದಕ್ಕೆ ತಗೊಂಡೋದ್ರೆ ನಿಮ್ಗೂ ಅನುಕೂಲ. ಎಕ್ಸರ್ಸೈಸ್ ಇದೆ, ನೀವು ತಗೊಂಡೋಗ್ತೀರ. ನಮ್ಮ ತುಂಬಿಸ್ಕೊಳ್ಳಿ, ನೀವು ತಗೊಂಡೋಗಿ. ನಾವು ತಗೊಂಡೋ ಅವರು ರೈತರೇನೆ, ನಾವೇ ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ತುಂಬಿಸಿ ಅಲ್ಲಿ ತಗೊಂಡೋಗಿ ಕುಣಗಲ್ ಮೇಲೆ ತಗೊಂಡೋಗಿ ನೀವೇನ ಮಧ್ಯದಲ್ಲಿ ಹಾಸನಿಂದ ಮಾಡ್ಕೊಳ್ಳಿ, ಅಲ್ಲಿಂದಲೂ ಹೊಸದ ಮಾಡ್ಕೊಳ್ಳಿ. ನಿಮ್ದೇ ಸರ್ಕಾರ ಐತೆ, ನಿಮ್ದೇ ದುಡ್ಡು ಐತೆ, ಏನ್ ಬೇಕಾದ್ರೂ ಮಾಡ್ಬೋದು. ಹಂಗಾಗಿ ನಮ್ಮ ಜಿಲ್ಲೆಯಿಂದ ಇಲ್ಲಿ ನಮ್ದು ಏನ್ ಇಲ್ಲಿ ಲೋಕಲ್ ಅಲ್ಲಿ ದೊಣ್ಣೆರಿಂದ ನೀವೇನ್ ತಗೊಂಡ್ ಹೋಗ್ತಿದ್ದೀರ ಅದಕ್ಕೆ ನಮ್ ತುಂಬಾ ಎಲ್ಲಾ ರೈತರು ತುಂಬಾ ಚೆನ್ನಾಗಿ ಮಾತಾಡಿದ್ರ ಸರ್. ನಿಮ್ಮ ಅಭಿಪ್ರಾಯನ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ತುಂಬಾ ಧನ್ಯವಾದಗಳು. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಟರಾಜು ಅಂತ ಸರ್ ಯಾವ ಊರು ಸರ್? ಟ್ಯಾಕ್ಟೂರು. ಟ್ಯಾಕ್ಟೂರು. ಸರ್ ಈಗ ಹೇಮಾವತಿ ಅಂದ್ರೆ ನಮ್ಮ ತುಮಕೂರು ಸರ್, ನಮ್ಮ ತುಮಕೂರಿನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸರ್, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈಗ ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ಇದಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸರ್? ಇದು ಯಾಕೆ ವಿರೋಧ ಮಾಡ್ತಾ ಇದ್ರ ಅಂತ ಸ್ವಲ್ಪ ನೀವು ನಿಮ್ಮ ಒಂದು ಅನಿಸಿಕೆನ ಹಂಚ್ಕೊಂಡ್ಬಿಡಿ ಸರ್. ಸ್ಟ್ರೈಕ್ ಇತ್ತು, ನಾವು ಹೋಗಿದ್ದು ಮೊನ್ನೆ ಹೋದ ವರ್ಷ ಸ್ಟ್ರೈಕ್ ಇತ್ತು. ಯಾಕೆಂದ್ರೆ ಇವತ್ತು ಅದು ಎಕ್ಸ್ಪ್ರೆಸ್ ಚಾನಲ್ ನಮ್ ಜಿಲ್ಲೆಗೆ ನೀರ್ ಬಿಟ್ಟು ಅಂದ್ರೆ ಪೂರ್ತಿ ನಮ್ಗಿನ್ನು ಬರಲ್ಲ. ಎಲ್ಲ ಪೂರ್ತಿ ಬೆಂಗಳೂರಿಂದ ಮಾಗಡಿ ಇದೆಲ್ಲ ಫುಲ್ ಅದು ಎಕ್ಸ್ಪ್ರೆಸ್ ಚಾನಲ್. ನಮ್ಗೆ ನೀರ್ ಸಾಕಾಗ್ತಾ ಇಲ್ಲ ಇಲ್ಲಿ ಸ್ಥಳೀಯರಿಗೆನೆ. ಇದು ಸಪರೇಟ್ ಆಗಿ ತುಮಕೂರು ಜಿಲ್ಲೆಗೆ ಅಂತಲೇ ಹೇಮಾವತಿ ಅವರು ತಗೊಂಡೋಗ್ಲಿ ಬಿಡಿ, ಬರೋರಿಂದ ನೇರವಾಗಿ ತಗೊಂಡೋಗ್ಲಿ, ಬೇಡ ಅನ್ನೋದಿಲ್ಲ. ಲಿಂಕ್ ಚಾನಲ್ ಇದರಿಂದ ತಗೊಂಡೋಗೋದ್ ಬೇಡ. ಅವರು ಲಿಂಕ್ ಮಾಡ್ಕೊಂಡ್ ತಗೊಂಡೋಗೋದ್ ಬೇಡ, ಸಪರೇಟ್ ತಗೊಂಡೋಗ್ಲಿ ಬಿಡಿ. ಅವರು ಈಗ ಬರೋರ್ ಡ್ಯಾಮ್ ಇಂದಲೇನೆ ಸಪರೇಟ್ ತಗೊಂಡೋಗ್ಬೋದು. ಹೌದು, ಸರ್ಕಾರ ಅವ್ರದೇನೆ. ಸರ್ಕಾರ ಬಂದು ಇಲ್ಲಿ ಈಗ ನಮ್ಮಿಬ್ಬರ ನೀರ ಈಗ ಇನ್ನೊಬ್ರಿಗೆ ಎತ್ಕೊಂಡ್ ಕುಡಿತಾ ಇದೀವಿ, ನನ್ಗಾರ್ಧ ಕೊಡು ಅಂತ ಕಿತ್ಕೊಂಡ್ ಕುಡ್ದಂಗ ಆಯ್ತು ಅವ್ರದೀಗ. ಆ ರೀತಿ ಐತೆ. ನಮ್ದು ವಿರೋಧ ಆಯ್ತು ಸರ್ ಇದಕ್ಕೆ. ಸರ್ ನೀವು ಸ್ಟ್ರೈಕ್ ಹೋಗಿದ್ರೆ ಅಂತ ಹೇಳಿದ್ರಲ್ಲ, ಅಲ್ಲಿ ಏನೆಲ್ಲ ಆಯ್ತು ಸರ್ ಅವಾಗ? ಅವತ್ತು ಏನಿಲ್ಲ ಸರ್, ಎಲ್ಲ ಪೊಲೀಸ್ ಬಂದೋಬಸ್ತ್ ಇತ್ತು. ಸ್ಟಾಪ್ ಮಾಡಿಸ್ಬಿಟ್ಟು ಈಗ MP MLA ಗಳೆಲ್ಲ ಬಂದ್ರು, ಸ್ಟಾಪ್ ಮಾಡಿಸಿ ವಾಪಸ್ ಬಂದ್ರು. ಸ್ಟ್ರೈಕ್ ಕ್ಲೋಸ್ ಆಯ್ತು ಅಲ್ಲಿಗೆ. ಎಲ್ಲ ಇಟಾಚಿಗಳೆಲ್ಲ ತಗೊಂಡು ಹೋದ್ರು ಅವ್ರು. ವಾಪಸ್ ಹೋದ್ರು, ಕೆಲ್ಸ ಬಂದಾಯ್ತು. ಆದ್ರೆ ಈಗ ಮತ್ತೆ ನಮ್ದು ವಿರೋಧ ಐತೆ ಅಲ್ಲಿ. ಯಾಕೆಂದ್ರೆ ಈಗ ನಮ್ ಜಿಲ್ಲೆಗೆ ಅದು ಸಪರೇಟ್ ಮಾಡಿರೋಂತ ಚಾನಲ್, ಅದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ನಮಗೆ ನೀರ್ ಬರಲ್ಲ ಇತ್ತಿನ್ನ. ಹೌದು ಸರ್, ಈ ಎಕ್ಸ್ಪ್ರೆಸ್ ಕಾಲುವೆ ಅಂದ್ರೆ ಏನ್ ಸರ್? ಇದ್ರ ಬಗ್ಗೆ ಸ್ವಲ್ಪ ಯಾವಾಗ್ಲೂ ನೀರ್ ಹೋಗ್ತಿರುತ್ತೆ ಸರ್, ತಗ್ಗದು ಯಾವಾಗ್ಲೂ ಹೋಗ್ತಿರುತ್ತೆ, ನೀರ್ ಓಪನ್ ಇರುತ್ತೆ, ಯಾವಾಗ್ಲೂ ಹೋಗ್ತಿರುತ್ತೆ. ಈಗ ಅವ್ರು ಸಪರೇಟ್ ಆಗಿ ಅಲ್ಲಿಂದ ಹೇಮಾವತಿಯಿಂದಲೇ ತಗೊಂಡೋಗ್ಲಿ ಬಿಡಿ. ನಮ್ಗೆ ಮಾತ್ರ ಇದು ವಿರೋಧ ಇದೆ. ಇದು ಈಗ ಇದು ಹೈಟ್ ಅಲ್ಲಿ ಇದೆ, ಡೌನಿಗೆ ಹೋಗುತ್ತೆ. ನೀರಲ್ಲ, ನಮಗೆ ನೀರ್ ಬರೋದಿಲ್ಲ ಮುಂದಕ್ಕೆ. ಇನ್ನ ನಮ್ಮ ತುಮಕೂರು ಜಿಲ್ಲೆ ಕುಡಿಯಕ್ ನೀರ್ಗಳು ಇವತ್ ಕೆರೆಗಳು ತುಂಬೋದ್ರಿಂದ ನಮ್ ತಾಲೂಕ್ ಆಗ್ಲಿ, ತುಮಕೂರು ಇದು ಕಸಬಾ ಆಗ್ಲಿ, ತುರುವೇಕೆರೆ ಎಲ್ಲಾನ ನೀರ್ಗಳು ಬರ್ತಾವೆ ನಮಗೆ ಕುಡಿಯಕ್ಕೋಸ್ಕರ. ಇದು ನಮ್ ವಿರೋಧ ಇದೆ. ನೋಡಿ, ನಮ್ಮ ಟ್ಯಾಕ್ಟೂರ್ ನಟರಾಜ್ ಸರ್ ಕೂಡ ಇದ್ರ ಬಗ್ಗೆ ಒಂದು ವಿರೋಧನ ವ್ಯಕ್ತಪಡಿಸಿದ್ರೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ರೇಣುಕಾಯಿ ಅಂತ ಹೇಳಿ ಸರ್. ಯಾವ ಊರು ಸರ್? ಇದೇ ಟ್ಯಾಕ್ಟೂರ್ ಸರ್. ಟ್ಯಾಕ್ಟೂರ್. ಸರ್ ನಮ್ದು ಕ್ಲಿಯರ್ ಆದ್ಮೇಲೆ ನೀವು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರೇಣುಕಾಯಿ ಅಂತ ಹೇಳಿ. ಸರ್ ಈಗ ಈ ಒಂದು ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆ ನಿಮ್ಮ ವಿರೋಧವಿದೆ?
ಸರ್ ಇದು ಎಕ್ಸ್ಪ್ರೆಸ್ ಇರುತ್ತೆ, ಬರೀ ತುಮಕೂರಿಗೋಸ್ಕರ ಮಾಡಿರೋದು, ಕುಡಿಯೋ ನೀರಿಗೆ ಅಂತ ಹೇಳಿ. ಅದು 3 ಜಿಲ್ಲೆಗೆ ಅಗ್ರಿಮೆಂಟ್ ಆಗಿರೋದು, ಮಂಡ್ಯ, ಹಾಸನ, ತುಮಕೂರು ಅಂತ ಹೇಳಿ. ಇದರಲ್ಲಿ ಕೇಂದ್ರ ಸರ್ಕಾರ ಆದೇಶನ ಆಗಿರುತ್ತೆ, ಅದೇ ರೀತಿನೇ ಐತೆ. ಅದ್ರ ಮೇಲೆ ಇವ್ರು ಲಿಂಕ್ ಕೆನಲ್ ಮಾಡ್ತೀವಿ ಅಂತಂದ್ರೆ ನಮ್ ತುಮಕೂರು ಜಿಲ್ಲೆ ಬಿದ್ದೋತೆ ಸರ್. ನೀರೇ ಸಿಗಲ್ಲ. ಆಮೇಲೆ ಟೋಟಲಿ ನಮ್ಮ ಹೇಮಾವತಿ ನೀರಿನ ಮೇಲೆ ಅಡಪ ಇರೋದು ತುಮಕೂರು ಜಿಲ್ಲೆ. ಹೇಮಾವತಿ ನೀರು ಬರ್ಲಿಲ್ಲ ಅಂದ್ರೆ ಫುಲ್ ಬರ್ನಾಡ್ ಆಗುತ್ತೆ ಸರ್ ಇದು. ಈಗ ಒಬ್ರು ಹೇಳಿದ್ರು ಏನಪ್ಪಾ ಅಂದ್ರೆ ಈಗ ಒಂದು ಹೇಮಾವತಿ ನೀರ್ ಬಂದ್ಮೇಲಿಂದಲೇ ಸ್ವಲ್ಪ ನಾವು ಇಲ್ಲಿ ಉಸಿರಾಡಂಗ್ ಆಗಿದೆ ಸರ್. ಸರ್ ಎಷ್ಟೋ ಕುಟುಂಬಗಳು ಚೆನ್ನಾಗಿದೆ ಸರ್. ಏನಾರ ನೀರೇನೋ ಬರ್ಲಿಲ್ಲ, ಪೂರ ಡಿ ಕೆ ಶಿವಕುಮಾರ್ ಕಡೆ ತಗೊಂಡೋಗ್ತೀವಿ ಅಂತಂದ್ರೆ ಪೂರ ತುಮಕೂರು ಜಿಲ್ಲೆ ಬರ್ನಾಡ್ ಆಗುತ್ತೆ ಸರ್. ಅದ್ರಾಗಂತೂ ಗ್ಯಾರಂಟಿ, 100% ಗ್ಯಾರಂಟಿ. ನಮ್ಗೆ ವಿರೋಧ ಐತೆ ಸರ್. ನಮ್ದು ಏನೈತೆ ಮಾಮೂಲಿ ನಮ್ ನೀರ್ ತಗೊಂಡ್ಬೇಕಾದ್ರೆ ಅಲ್ಲಿಂದ ಮುಂದಕ್ಕೆ ತಗೊಂಡೋಗ್ಬಿಡ್ಲಿ. ಕುಣಿಗಲ್ಲಿಂದ ಮಾಮೂಲಿ ಐತಿ, ಲಿಂಕ್ ಐತೆ, ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ತಗೊಳೋದೇ ಅವಶ್ಯಕತೆ ಇಲ್ಲ ಸರ್ ನಮ್ಗೆ. ಒಟ್ಟಾರೆಗೆ ನಿಮ್ಮ ವಿರೋಧ ಕೂಡ ಇದೆ ಅಂತ ಹೇಳ್ತಾರೆ. ಇದೆ ಸರ್. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಶೇಖರ್ ಅಂತ ಸರ್. ಸರ್, ಯಾವ ಊರು ಸರ್? ತ್ಯಾಕ್ಟೂರೇ ಸರ್. ಸರ್, ಈಗ ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ಎಲ್ಲ ಕಡೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಸರ್? ಸರ್, ಅದು ಗೇಟ್ ಇಲ್ಲ, ನೀರ್ ಮುಂದಕ್ ಬರಲ್ಲ ಸರ್. ನಾವು ಇನ್ನೊಂದ್ ಹೇಳ್ಬೇಕು ಅಂದ್ರೆ ಮುಂದಕ್ ನೀರ್ ಹೋಗ್ಬೇಕು ಅಂದ್ರೆ ಅಲ್ಲಿ ಗೇಟ್ ವ್ಯವಸ್ಥೆ ಮಾಡ್ಬೇಕು. ಮಾಡಿದ್ರೆ ಮುಂದಕ್ ನೀರ್ ಹೋಗುತ್ತೆ. ಇಲ್ಲ ಯಾವ್ದೇ ಕಾರಣದಲ್ಲಿ ನಿಟ್ಟೂರ್ ಹೋಗ್ಲಿ ಬಿಟ್ಟು ನಿಮ್ ಮುಂದಕ್ ನೀರ್ ಹೋಗಲ್ಲ. ನಮ್ಮ ಅಭಿಪ್ರಾಯ ಯಾವ್ದೇ ಕಾರಣದಲ್ಲೂ ಅಲ್ಲಿ ಅದ್ ಬೇಡವೇ ಬೇಡ ಚಾನಲ್. ನಮ್ದು ಏನ್ ತುಮಕೂರು ಜಿಲ್ಲೆ ನೀರ್ ಇಷ್ಟು 24 ಕೇಸಸ್ ಅಲ್ಲ, 24 ಕೇಸಸ್ ಏನ್ ನಮ್ ತುಮಕೂರು ಜಿಲ್ಲೆಗೆ ಹೇಳಿದ್ರು. ನಮ್ ತುಮಕೂರು ಜಿಲ್ಲೆಗೆ ಅದು ಇನ್ಕ್ಲೂಡಿಂಗ್ ಕುಣಗಲು ಸೇರಿ ಇವ್ರು ಅಡ್ಡ ತಗೊಂಡ್ ಹೋಗೋದ್ ಏನ್ ಬೇಕಿಲ್ಲ ಸರ್. ಸರ್, ಯಾಕೆ ಇದನ್ನ ತಗೊಂಡ್ ಹೋಗ್ತಾ ಇರೋದು ಸರ್? ಅವ್ರು ವೈಯಕ್ತಿಕ ರಾಮನಗರಕ್ಕೆ, ಬಿಡದಿ ರಾಮನಗರಕ್ಕೆ, ಕುಣಗಲ್ನರಿಗೆ ನಮ್ಗೇನ್ ಅನುಕೂಲ ಇಲ್ಲ ಸರ್. ನಮ್ ನೀರು ಅವ್ರಿಗೆ ಹೊರಟೋಗುತ್ತೆ ಸರ್. ನೀರ್ ಹೊರಟೋದ್ಮೇಲೆ ಇಲ್ಲಿ ಮತ್ತೆ ಎಲ್ಲ ಬರಡಾಗ್ಬಿಡುತ್ತೆ. ನಾವು ಹಬ್ಬ ಪ್ಯಾರ್ಗಳು, ನಮಗೆ ನೀರೇ ಬರಲ್ವಲ್ಲ, ನಮ್ಮ ಕೆರೆಗಳೇ ತುಂಬಲ್ಲ, ನಾವೇನ್ ಮಾಡೋದು ಸರ್? ಇದ್ರ ಬಗ್ಗೆ ನಮ್ಮ ಸ್ಥಳೀಯ MLA ಗಳು ಹಾಗೆ ನಮ್ಮ ತುಮಕೂರು ಜಿಲ್ಲೆ MLA ಗಳು ಹಾಗೆ ನಮ್ ಸ್ಥಳೀಯ MLA ಬಿಡ್ಕೊಂಡು ಹೋಗ್ರಿ ಅಂತಾರೆ. ಅದೇ ತುಮಕೂರು ಅವರು ಈಗ ನಮ್ಮ MP ಕೃಷ್ಣಪ್ಪ ಸೂಪರ್ ನಂಬರ್ 1 ಹೋರಾಟ ಮಾಡ್ತಾವ್ರೆ. ನಮ್ ಗುಬ್ಬಿ MLA ತಾಂಡೋಗ್ರಿ ಅಂತಾರೆ. ಅವ್ರಿಗೆ ಬೇಕಿಲ್ವಲ್ಲ, ಈಗ ನಮಗ್ ತಾನೇ ಬೇಕಾಗಿರೋದು. ಹಿಂಗೆ ನಡೀತಾ ಐತೆ. ವಾಸಣ್ಣ, ಆಮೇಲೆ ಇವರು ಕೃಷ್ಣಪ್ಪ ಅವರು, ಆಮೇಲೆ ಸುರೇಶ್ ಗೌಡ್ರು, ಜ್ಯೋತಿ ಗಣೇಶು, ಸೊಗಡು ಶಿವಣ್ಣ, ವಿ ಸೋಮಣ್ಣ ಅವರು, ನಮ್ಮ ದಿಲೀಪ್, ಮತ್ತೆ ಈಗ ದಳಕ್ ಬಂದವ್ರಲ್ಲ ನಾಗರಾಜು, ತುಂಬಾ ಹೋರಾಟ ಮಾಡ್ತಾವ್ರಿ. ಹಂಗಾಗಿ ನಮ್ಮ MLA ಅವ್ರಿಗೆ ಸಪೋರ್ಟ್ ಸರ್. ಆದ್ರೆ ಅವರು ರೀಸೆಂಟ್ ಆಗಿ ನಾನು ನೋಡಿದೆ, ಅವರು ಕೂಡ ಈ ಒಂದು ವಿರೋಧ ವ್ಯಕ್ತಪಡಿಸಿದ್ರು ನಾನು ನೋಡಿದಾಗ. ನಮ್ ತುಮಕೂರು ಜಿಲ್ಲೆಯಲ್ಲಿ ನೋಡಿ ಸರ್, ಈಗ ನಾವು ಪರಮೇಶ್ವರ್ ಅವ್ರನ್ನ DCM ಮಾಡಿದೀವಿ. ಅವರಿಂದ ನಮ್ಗೆ ಏನೂ ಪ್ರಯೋಜನ ಇಲ್ಲ. ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಏನ್ ಮಾಡಕ್ ಸರ್? ಬ್ಯಾರೆಯವರಿಗೆ ಕೊಡಿ ನೀರ ಅಂತಾರಲ್ಲ, ನಾವೇನು ಮಣ್ಣು ತಿಂದ ನೋಡೋಣ ಹೇಳಿ. ನಿಜವಾಗ್ಲು ನಿಮ್ಮ ಒಂದು ವಿರೋಧ ಇದೆ ಇದ್ರ ಬಗ್ಗೆ? ಹ್ಞೂ ಸರ್, ಪಕ್ಕಾ ಖಂಡಿತವಾಗಿ ವಿರೋಧವಾಗಿದೆ. ಅವರು ಅಲೋಕೇಶನ್ ಮಾಡಿಸ್ಕೊಂಡು ನೀರ ತಗೊಂಡ್ಬರ್ಲಿ. ನಮ್ಮ ಅಲೋಕೇಶನ್ ಅಲ್ಲಿ ಅವ್ರು ತಗೊಂಡು ಹೋದ್ರೆ ನಾವೇನ್ ಮಾಡ್ಬೇಕು? ಈಗ ಸೆಂಟ್ರಲ್ ಇಂದ ಅಲೋಕೇಶನ್ ಸಿಕ್ಕಿಲ್ಲ, ಅದಕ್ಕೆ ಅವರು ಅನ್ನದಕ್ಕೂ ತಕೊಂಡ್ ಹೋಗ್ಬಿಟ್ಟವ್ರೆ. ರೈತರು ಅಲ್ಲಿ ವಿರೋಧ ಮಾಡ್ಯಾವ್ರೆ, ಇಲ್ಲಿ ತೆಗಿಬೇಡ್ರಿ ಅಂತವ. ಅವರು ರಾಮನಗರಕ್ಕೋ ಬಿಡದಿಗೋ ಇನ್ನೊಂದ್ ಎಲ್ಲದಕ್ಕೋ ಅವರ ಸ್ವಯಾರ್ಥಕ್ಕೆ ತಗೊಂಡ್ ಹೋಗ್ತಾ ಇರೋದು. ರೈತರ ಪರ ಫಸ್ಟ್ ಕುಣಗಲ್ನರು ವಿರೋಧ ಮಾಡ್ಯಾರೆ. ಕುಣಗಲ್ನ ನಾರ್ಮಲ್ ಆಗಿ ಹೋಗ್ತಾ ಇತ್ತು ನೀರು, ಅವ್ರ ಕೆರೆಗಳು ತುಂಬ್ತಾವೆ, ಅವ್ರಿಗೇನ್ ತೊಂದ್ರೆ ಇಲ್ಲ. ಅವ್ರಿಗೂ ಬಿಡದಂಗೆ ಮುಂದಕ್ಕೆ ತಗೊಂಡೋಗಿ ಆಮೇಲೆ ಅವ್ರಿಗೆ ಬಿಡೋ ಲೆಕ್ಕದಲ್ಲಿ ಅವ್ರು ಮಾಡ್ತಾವ್ರೆ. ಎಲ್ಲರೂ ವಿರೋಧ ಮಾಡ್ತಾರೆ. ರೈತರು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ನಮ್ಗೆ ಏನ್ ಬರ್ತೈತೋ ಅದನ್ನ ಬಿಡಿ, ಅದಕ್ಕೆ ಏನ್ ಬೇಕೋ ಕ್ರೆಸ್ಟ್ ಗೇಟ್ ಹಾಕಿ ಇದು ಕ್ಲಿಯರ್ ಮಾಡಿ, ಈಗ TMC ಕ್ಲೋಸ್ ಆದ್ಮೇಲೆ ತಗೊಂಡೋಗ್ಲಿ. ನಮ್ಮ ಅಲೋಕೇಶನ್ ಏನೈತೆ ಅದು ಕ್ಲೋಸ್ ಆದ್ಮೇಲೆ ಬೇಕಾದ್ರೆ ಬಿಟ್ಕೊಂಡು ಬೇಡ, ಅವರು ಆಯ್ಸ್ಕೊಳ್ಳಿ. ಈಗ ನಮ್ಮ ಹೊಟ್ಟೆ ತುಂಬದೇನೆ ಬೇರೆ ರೊಟ್ಟೆಗೆ ನಾವೇ ಮಾಡಕ್ ಹೆಂಗೆ ಸರ್? ನಮ್ಗೆ ಇಲ್ಲ, ಬೇರೆಯವ್ರಿಗೆ ಕೊಡು ಅಂದ್ರೆ ಹೆಂಗ್ ಕೊಡಕ್ ಆಗುತ್ತೆ? ನೋಡೋಣ ಹೇಳಿ ನೀವೇ. ಹ್ಞೂ ಸರ್, ಹ್ಞೂ ಸರ್. ಹಾ, ರೈತರು ಅವ್ರು ಎಲ್ಗೋಗ್ಬೇಕು? ಅವ್ರ ಜೀವನ ಏನ್ ಮಾಡ್ಬೇಕು? ನಿಂತು ಹೋಗ್ಯ ಬೇ ಸಾವಿರಾರು ಬೋರ್ ಹಾಕ್ಸವ್ರೆ, 1,000 ಅಡಿ 2,000 ಅಡಿ ನೀರಿಲ್ಲ. ಡ್ರೈ ಇದೆ. ಬದುಕಂತಾರೆ. ನಾವು ನಮ್ಮಲ್ಲಿ 1000 ಅಡಿ ಬೋರ್ ಕೊರಿ ನೀರ್ ಸಿಗಲ್ಲ. ಏನಿದ್ರು ನಾವು 500 ಅಡಿ 1000 ಒಳಗೆ ಆಟ ಆಡ್ಬೇಕು. 1000 ಒಳಗೆ ಆಟ ಆಡಿದ್ರೆ ನಮಗೆ ನೀರು. 1000 ಮ್ಯಾಲ ಹೋದ್ರೆ ನಿಮಗೆ ನೀರು ಸಿಗಲ್ಲ, ಬರೇ ಧೂಳೆ. ಇಲ್ಲೇ ನಮ್ದೇ ಒಂದು ಕೆರೆ ಹಿಂದೆ, ನಮ್ ದೊಡ್ಡ ಕೆರೆ ಹಿಂದೆ ಬೋರ್ ಹಾಕ್ಸ್ವಿ. 1200 ಅಡಿ 1 ಡ್ರಾಪ್ ಇಲ್ಲ ನೀರು.
ದೊಡ್ಡ ಕೆರೆ ಇದೆ ಸರ್, ಕೆರೆ ತುಂಬಾ ನೀರೈತಿ, ನೋಡಿ ಮತ್ತೆ ನಮಗೆ ಸಿಗಲ್ಲ. ನಾವು 1000 ಅಡಿ ಮ್ಯಾಲ ಹೋದ್ರೆ ನಮಗೆ ಧೂಳೆ, ಏನಿದ್ರು 1000 ಅಡಿ ಒಳಗಿರ್ಬೇಕು, ಒಳಗಡೆ ಇರ್ಬೇಕು. ಅವಾಗ ಸೂಪರ್ ನೀರ್ ಬರುತ್ತೆ. ಹೇಮಾವತಿ ಕೆರೆಗಳೆಲ್ಲ ತುಂಬ್ಕೊಂಡು ಹೋದ್ರೆ ನಾವು ಆರಾಮಾಗ ಬೋರ್ವೆಲ್ ನೀರ್ ನೋಡಿ. ಇದು ನಮ್ಮ ತ್ಯಾಟೂರಿನ ಶೇಖರ್ ಸರ್, ಹಾಗೆ ಇಲ್ಲಿನ ಸ್ಥಳೀಯರು ಈ ಒಂದು ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದ ನಿಮ್ಮೆಲ್ಲರಿಗೂ ಧನ್ಯವಾದ. ಸರ್, ಸರ್ ನಿಮ್ಮ ಹೆಸರು? ರುದ್ರೇಶ್ ಅಂತ ಸರ್, ಯಾವ ಊರು ಸರ್? ಸರ್, ಬೆಡ್ತಳ್ಳಿ ಅಂತ. ಹಾ ಸರ್. ಸರ್, ಇದು ಏನಾಯ್ತು ಅಂದ್ರೆ ಈಗ ನಾವು ಒಟ್ಟಿಸ್ಕೊಂಡು ಬೇರೆ ಊಟ ಇಕ್ಕೋದ್ರಲ್ಲಿ ಅರ್ಥ ಇಲ್ಲ ಹೌದು ಅಲ್ವಾ ಸರ್? ಹೌದು. ಹಂಗಾಗಿ ಈಗ ಇದು ಹೋರಾಟ ಮಾಡ್ಬೇಕು ಅಂದ್ರೆ ನಮ್ಮ ಮನೇಲಿರೋ ನಾಯಿ, ಬೆಕ್ಕು, ದನಗಳು, ಎಮ್ಮೆಗಳು ಎಲ್ಲ ಬಂದು ಉಗ್ರ ಹೋರಾಟ ಮಾಡಿ ಇದನ್ನ ನಿಲ್ಲಿಸ್ಬೇಕು. ಈ ಲೇಡೀಸ್ಗಳು ಎಲ್ಲ ಸ್ಕೂಟಿ ತಗೊಂಡ್ಬರ್ಬೇಕು, ಟ್ಯಾಕ್ಟ್ರಿಗಳು ತರಬೇಕು, ಇದು ಉಗ್ರ ಹೋರಾಟ ಆಗ್ಬೇಕು. ಸರ್, 2024 ಕೂಡ ಇದ್ರ ಬಗ್ಗೆ ಒಂದು ಸ್ಟ್ರೈಕ್ ಹೌದು, ಸ್ಟ್ರೈಕ್ ನಡೀತು. ಸ್ವಾಮಿಗಳಿಗೆಲ್ಲ FIR ಹಾಕಿರು. ಇವೆಲ್ಲ ಅನಧಿಕೃತವಾಗಿ ನಡೆಯೋದು. ಏನ್ ಲೀಗಲ್ ಆಗಿ ಏನೈತೆ ನಮ್ ತುಮಕೂರು ಡಿಸ್ಟಿಕ್ಗೆ, ನಮ್ ನಿಟ್ಟೂರು ಹೋಬಳಿ, ಗುಬ್ಬಿ ತಾಲೂಕು ಏನೈತೋ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನೀರು ಇಲ್ಲಿ ಮೇನ್ ಬೇಕಾಗಿರೋದು. ಸರ್, ನನಗನ್ಸುತ್ತೆ ಎಲ್ಲ ಹಚ್ಚ ಹಸಿರಾಗಿ ಕಾಣಿಸ್ತದಲ್ಲ, ಅದಕ್ಕೂ ಏನಾದ್ರು ಸ್ವಲ್ಪ ಏನಾದ್ರು ಏನ್ ಸರ್, ಕಣ್ ಬಿದ್ದೈತೆ ಸರ್. ಏನೇ ಇದ್ರು ಈಗ ಒಬ್ರದ್ದೇನ್ ನಡೆಯಲ್ಲ ಸರ್. ಇಡೀ ನಮ್ ತುಮಕೂರು ಜಿಲ್ಲೆ ಜನ ಒಟ್ಟಾಗ್ಬೇಕು. ಒಟ್ಟಾಗಿ ಹೋರಾಟ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಇದು ಆಗಲ್ಲ. ಇದನ್ನ ಖಂಡಿಸ್ತೀವ್ರಿ. ನೋಡಿ, ಬೆಟ್ಟದಳ್ಳಿಯ ರುದ್ರೇಶ್ ಸರ್ ಕೂಡ ಇದ್ರ ಬಗ್ಗೆ ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಮ್ಮ ತುಮಕೂರು ಜಿಲ್ಲೆಯ ಭಾಗದ ರೈತರು ಈ ಒಂದು ಹೇಮಾವತಿ ಎಕ್ಸ್ಪ್ರೆಸ್ ಕಾಲುವೆ ಯೋಜನೆಯನ್ನ ವ್ಯಾಪಕವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವೆಲ್ಲರೂ ಇಷ್ಟೊತ್ತು ವಿಡಿಯೋ ನೋಡಿದಿರಿ. ನಿಮ್ಮ ಅಭಿಪ್ರಾಯ ಏನಂತ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ. ಧನ್ಯವಾದಗಳು.